ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಹಾಲು ಪರೋಟ ಮಾಡೋಣ ಬನ್ನಿ. ಇಲ್ಲಿ ಬೇಯಿಸಿರೋಂಥ ಆಲೂಗಡ್ಡೆ ತೊಗೊಂಡಿದ್ದೀನಿ, ಚಪಾತಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಉಪ್ಪು, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಗರಂ ಮಸಾಲ ತೊಗೊಂಡಿದ್ದೀನಿ. ಇಲ್ಲಿ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡ್ಕೊಂಡಿದ್ದು ಇದು ಒಂದು 3-4 ವಿಸಲ್ ಬೇಯಿಸ್ಕೊಂಡಿದ್ದೀನಿ ಆಲೂಗಡ್ಡೆನ. ಸ್ಮ್ಯಾಶ್ ಮಾಡಿದ್ದಾದಮೇಲೆ ಇಲ್ಲಿ ಚಿಲ್ಲಿ ಪೌಡ್ರ್ 2 ಸ್ಪೂನ್ ಹಾಕೋತಾ ಇದ್ದೀನಿ, ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೈಯಲ್ಲಿ ಮಿಕ್ಸ್ ಮಾಡಬೇಕು, ಇದು ದಪ್ಪ ದಪ್ಪ ಸಿಗಬಾರ್ದು ಆಲೂಗಡ್ಡೆ. ಸೊ ಅದಕ್ಕೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಚಪಾತಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು. ಚಪಾತಿ ಹಿಟ್ಟನ್ನ ಇಲ್ಲಿ ಬಟ್ಲಾಕಾರದಲ್ಲಿ ಮಾಡಿಕೊಂಡು, ನಾವು ಈ ಒಬ್ಬಟ್ಟಿಗೆಲ್ಲ ಯಾವ ಥರ ಹೂರಣ ತೊಗೊಳ್ತೀವೋ, ಸೊ ಕನಕ ತೊಗೊಂಡು ಯಾವ ಥರ ಮಾಡ್ಕೋತೀವೋ ಅದೇ ಥರ ನಾನು ಇಲ್ಲಿ ಚಪಾತಿ ಹಿಟ್ಟು ತೊಗೊಂಡು ಅದರೊಳಗೆ ಆಲೂಗಡ್ಡೆ ಫಿಲ್ಲಿಂಗ್ ಇಡ್ತಾಯಿದ್ದೀನಿ. ಫಿಲ್ಲಿಂಗ್ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕ್ಲೋಸ್ ಮಾಡ್ಕೊಬೇಕು. ಸೊ ಆವಾಗ ಒಡೆಯಲ್ಲ, ಇಲ್ಲಾಂದರೆ ಅದು ಓಪನ್ ಆಗೋಗುತ್ತೆ, ಸೈಡ್ಸ್ ಎಲ್ಲ ಓಪನ್ ಆಗೋಗುತ್ತೆ. ಸೊ ಈ ಥರ ಮಾಡಿಕೊಂಡು ಸ್ಮೂತಾಗಿ ಲಟ್ಟಿಸ್ಬೇಕು ಇದನ್ನು. ತುಂಬ ರಫಾಗಿ ಲಟ್ಟಿಸಿದ್ರೆ ಸೈಡೆಲ್ಲ ಓಪನ್ ಆಗೋಗುತ್ತೆ. ಸೊ ಸ್ಮೂತಾಗಿ ಲಟ್ಟಿಸ್ಕೊಳ್ಳೋಣ. ಇದನ್ನು ನೀಟಾಗಿ ರೌಂಡಾಗಿ ಲಟ್ಟಿಸ್ಕೊಂಡ್ರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ, ಓಪನ್ ಆಗೋಲ್ಲ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಲಟ್ಸೋಕ್ಕೆ. ಸೊ ಹಂಗಾಗಿ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಇದನ್ನು ಲಟ್ಟಿಸ್ಕೊಂಡಿದ್ದಾದಮೇಲೆ ಈಗ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಮಾಡ್ಕೊಂಡಿದ್ದಾದಮೇಲೆ ಒಂದು ಕಾವಲಿ ಇಡೋಣ. ಕಾವಲಿ ಇಟ್ಬಿಟ್ಟು ಅದ್ರ ಮೇಲೆ ಇವಾಗ ಹಾಕ್ತಾಯಿದ್ದೀನಿ. ಸೊ ಡಬಲ್ ಸೈಡು ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿ ಗೋಲ್ಡನ್ ಬ್ರೌನ್ ಬರೋ ಥರ ಬೇಯಿಸ್ಕೊಳ್ಳೋಣ ಇದನ್ನು. ಸೊ ನೋಡಿ, ಇವಾಗ ಡಬಲ್ ಸೈಡ್ ರೋಸ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ಈ ಕಡೆಗೂ ಸ್ವಲ್ಪ ಎಣ್ಣೆ ಹಾಕ್ಕೋತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ಇದು ಮೊಸರು ಜೊತೆಗಾದರೂ ತಿನ್ಬೋದು, ಇಲ್ಲ ಹಾಗೇನಾದರೂ ತಿನ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ತುಪ್ಪ ಹಾಕ್ಕೊಂಡು ತಿನ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತಿದ್ದು. ಸೊ ನೋಡಿ, ರೆಡಿ ಟು ಹೀಟ್.